ಸರ್ ನಮಸ್ಕಾರ ಸರ್. ನನ್ನ ಸರ್ ಸಂಜೀವ್ ಅಂತ ಹಲ್ಬರ್ಗ ಸರ್ ಓದ್ತಾನೆ. ಓಕೆ. ಇಲ್ಲಿ ಅಗ್ರಿಕಲ್ಚರ್ ಮಾಡತ್ತ ಒಂದು 10 ವರ್ಷ ಆಯ್ತು ಸರ್. ನಾವು ಮೊದಲು ಏನು ಮಾಡ್ತೀರಿ ಸರ್? ಸರ್ ಮೆಡಿಕಲ್ ಶಾಪ್ ಮಾಡ್ತಿದ್ದೆ ಸರ್. ನಮ್ಮದು ಸ್ವಲ್ಪ ಡಾಕ್ಟ್ರುಗಳದ್ದು ಕಲೆಯಲ್ಲೇ ಇತ್ತು ಸರ್. ಅವ್ರು ಬಂದಿಂದೇ ಬರೀರಿ ಅಂದರು, ತಂದಿಂದೇ ಬರೀರಿ ಅಂದರು. ಆಗಿಲ್ಲ ಸರ್, ಮಂದಿ ಮೋಸ ಮಾಡೋದು ಬೇಡ ಅಂತೇಳಿ ನಮ್ಮ ಇದ್ದೊಟ್ಟು ಹೊಲದಾಗೆ ಮಾಡ್ಕೊಂಬರ್ರಿ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಭಾಳ ಒಳ್ಳೇದಲ್ಲ ಸರ್. ಅಂದ್ರೆ ದುಡ್ಡು ಹೆಚ್ಚಾಗಿ ಸಂಪಾದನೆ ಮಾಡೋದು. ರೈತರು ಯಾಕಾದ್ರಿ ಸರ್? ದುಡ್ಡು ನಾವು ತೊಗೋತೀವಿ ಸರ್, ಡಾಕ್ಟ್ರ್ ತೊಗೊಲ್ಲ. ಒಂದು ಗೋಲಿ ಬರೋದ್ರೆ 10 ಗೋಲಿ ಬರೀತಾರೆ ಸರ್. ಬಟ್ ಡಾಕ್ಟ್ರುಗಳಿಗೆ ಕಮಿಷನ್ ಬರ್ತದೆ ಸರ್ ಕಂಪ್ನಿ ಕಡೆ. ನಾವು ದುಡ್ಡು ತೊಗೊಂಡು ಆ ಕಂಪ್ನಿಯವ್ರಿಗೆ ಕೂಡ ದುಡ್ಡು ನಾವು ತಪ್ಪಿಲ್ಲ. ರೈತ ಒಂದು ಪೇಷಂಟ್ಗೆ ಹರಾಸ್ಮೆಂಟ್ ಮಾಡೋದಾದ್ರೆ ಚಲೋ ಅಲ್ಲ ಸರ್. 20 ರೂಪಾಯಿ ಬ್ಯಾನಿ ಕಮ್ಮಿ ಆಗೋದು 200 ರೂಪಾಯಿ ಬರ್ತದೆ ಸೊ ಎಲ್ಲ ಡಾಕ್ಟ್ರು ಆ ಥರ ಎಲ್ಲ, ಕೆಲವರು ಇರ್ತಾರೆ ಅಷ್ಟೇ ಸರ್. 90% ಡಾಕ್ಟ್ರ್ ಆ ಥರ ಅರ ಸರ್. ಒಂದು 10% 20% ಇಲ್ಲ. ಬಟ್ ಈಗ ಎಲ್ಲರೂ ಬಿಸ್ನೆಸ್ಗೆ ಆಗ್ಯಾರ ಸರ್. ಅದೊಂದು ದೊಡ್ಡ ಬಿಸ್ನೆಸ್ಸೇ ಆಗ್ಯಾರ ಸರ್. ಹಾಗಾಗಿ ಬೇಸರಿಸಿ ಸುಮ್ಮ ಹೊಲಕ್ಕೆ ಆದೋಟಾಗಿದೆ. ಒಂದು ಫಸ್ಟ್ ಇಯರ್ ಸ್ವಲ್ಪ ಶುಂಠಿ ಆಗಿದೆ ಸರ್. ಶುಂಠಿದೇನೋ ಸಕ್ಸಸ್ ಆಯಿತು, ಸ್ವಲ್ಪ ದುಡ್ಡು ಆದ ಸರ್. ಹಾಗೆ ಸ್ವಲ್ಪ ಸೋಯಾಬೀನು, ತೊಗರಿ, ವಿವಿಧ ಬೆಳೆಗಳೆಲ್ಲ, ಜೋಳ, ಮತ್ತು ಆಮೇಲೆ ಟಮಾಟ ಹಚ್ಚಿದೆ ಸರ್. ಮತ್ತು ತೊಗರಿ ಒಂದು ಮಾಡಿದೆ ಸರ್. ಇಲ್ಲಿ 12 ಬೋರ್ ಹೊಡೆದಿನಿ ಸರ್. 1 ಇಂಚಿನೂ ನೀರು ಇದ್ದಿಲ್ಲ. 12 ಬೋರಿನ? ಹಾಂ ಸರ್. ಲಾಸ್ಟಿಗೆ 1 ಬೋರ್ ಬಿತ್ತು ಸರ್. ಅದು ಬರೀ 1 ಇಂಚ್ ಸರ್. ಅದು ಭೀ 2 ವರ್ಷ ಚಲೋ ನಡೀತು ಸರ್. ಆಮ್ಯಾಗ ಅದು ಅರ್ಧ ಬೋರೇ ಬಂತು ಸರ್. ಅದಕ್ಕೆ ಏನು ಮಾಡಿದೆ ಸರ್, ಮತ್ತೆ ರೀಚಾರ್ಜ್ ಮಾಡಿದೆ ಸರ್ ಬೋರಿಗೆ. ಕೆಮಿಕಲ್ ರೀಚಾರ್ಜ್ ಸರ್. ಅಲ್ಲ ಸೋಲಾಪುರದಾಗ ಒಬ್ಬರು ಅದ ಸರ್. ಅವ್ರು ಒಣ ಕೆಮಿಕಲ್ ತಂದು ಒಳಗೆ ಬೋರ್ನ ಹಾಕ್ತಾರೆ ಸರ್. ಓಕೆ. 1 ಇಂಚ್ ನೀರು ಇದ್ರೂ ಸ್ವಲ್ಪ ಜಾಸ್ತಿ ಆಗ್ತದೆ ಸರ್. 1.5 ಇಂಚು ಹಂಗೆ ಜರ್ಪಿ ಖುಲ್ಲ ಆಯ್ತು ಸರ್ ಒಳಗೆ. ಅದಕ್ಕೆ ಕೆಮಿಕಲ್ನಿಂದ ಒಳಗೆ ಹೋಗಿ ಸ್ಪ್ರೆಡ್ ಆಗಿ ಒಂದು 2-3 ತಿಂಗಳು ಸ್ವಲ್ಪ ಕಮ್ಮಿ ಇರ್ತದೆ ಸರ್. ಆಮೇಲೆ ಹೆಚ್ಚಿಗೆ ಇರ್ತದೆ ಸರ್. ಅದಕ್ಕೆ ಎಷ್ಟು ಬರ್ತದೆ ಸರ್ ಒಂದು ಬೋರಿಗೆ? ಆ ಥರ ರೀಚಾರ್ಜ್ 5,000 ರೂಪಾಯಿ ಹಿಡ್ಕೊಂಡು 15,000 ರೂಪಾಯಿ ಬಿಲ್ ಮಾಡ್ತಾರೆ ಸರ್. ಎವ್ರಿ ಫೀಟ್ ಮ್ಯಾಗ ಡೆಪ್ತ್ ರೀ. 200 ಫೀಟಿಗೆ 300 ಫೀಟಿಗೆ 5,000 6,000 ಮಾಡ್ತಾರೆ. ಮತ್ತು 6,000. ಈಗ ನಮ್ದು 600 ಅಬೌವ್ ಇತ್ತು. 12,000 ಏನೋ ಮಾಡ್ಯಾರ ಸರ್ ಬಿಲ್. ಮತ್ತು ಈಗ ಏನಾರ ಕಚರ ಬರ್ತಾವ ನೋಡ್ರಿ ಬೋರ್ನ, ಮೋಟ್ರ್ ಹೇಳಲ್ಲ ಅಂತೆಲ್ಲ ಕ್ಲೀನ್ ಆಯ್ತು ಸರ್. ಅಲ್ಲಿಗೆ ಹೋಗಿ ನಿಂದ್ರದು ಬಂದಾಗ ಇದಾಗಲ್ಲ ಸರ್. ಅದು ಮ್ಯಾಕ್ಸಿಮಮ್ ಎಷ್ಟು ವರ್ಷಕ್ಕೆ ಒಂದ್ಸಲ ಮಾಡಿಸ್ಬೇಕು ಸರ್ ನಿಮ್ಗೆ ಅನ್ಸೋ ಮಟ್ಟಿಗೆ? ನಿಮಗೆ ಯಾವಾಗ ಪ್ರಾಬ್ಲಮ್ ಕೊಡ್ಲತ್ತೋ ಅವಾಗ ಮಾಡಿದ್ರೆ ಬೆಸ್ಟ್. 2 ವರ್ಷ 3 ವರ್ಷಕ್ಕೊಮ್ಮೆ ನಡೀತಂತ ಹೇಳ್ತಾರೆ. ನಾ ಈಗ ಮಾಡಿ 1 ವರ್ಷ ಮ್ಯಾಗ ಸರ್, ಇನ್ನೂ ಆಗಿಲ್ಲ. ಅವಾಗ ಇವಾಗ ವಾಟ್ರ್ ಎಷ್ಟು ಎಕ್ಸ್ಟ್ರಾ ಹೊಂಟ ಸರ್? ಒಂದು ಅರ್ಧ ಇಂಚರೇ ಮ್ಯಾಗ ಹೊಂಟ ಸರ್. ಅರ್ಧ ಇಂಚ್ ಇಲ್ಲ, ಎಲ್ಲ ಇವರೆಲ್ಲ ನೋಡ್ಯಾರ ಸರ್ ಪहिले ಮುಂಚೆ ಬಂದು. ಹಾಂ, ಏನಿಲ್ಲ ಏನು ನಮ್ಮ ಕಡೆ ನೀರು ಬಂದಿಲ್ಲ ಸರ್. ಇವತ್ತು ಮಳೆನೇ ಆಗಿಲ್ಲ. ಈ ಒಂದು ಬಾವಿದಿಂದ ಎಷ್ಟು ಎಕರೆ ಮೇಂಟೆನೆನ್ಸ್ ಮಾಡತ್ತೀರಿ ಸರ್? ಈಗ ಎಕರೆ ನನ್ನ ಲೆಕ್ಕ 10 ಎಕರೆ ಆಗ್ಲತ್ತ ಸರ್ ಇವಾಗ ಸದ್ಯ. 10 ಎಕರೆ ಟೋಟಲ್ ಕಂಟಿನ್ಯೂಸ್ ಇಲ್ಲ, ಡ್ರಿಪ್ ಸಿಸ್ಟಮ್ ಮುಖಾಂತರ ಸರ್. ಒಂದು 2 ದಿವ್ಸಿಗೆ 1-2 ಎಕರೆ, 2 ದಿವ್ಸಿಗೆ 1-2 ಎಕರೆ ಹಿಂಗೆ ಡ್ರಿಪ್ ಸಿಸ್ಟಮ್ ಇಡ್ಲತ್ತೇನೆ ಸರ್. ಡ್ರಿಪ್ ಮುಖಾಂತರ ತೊಗರಿ ಟೊಮೆಟೊ ಬೆಳೆಸಿನಿ ಸರ್ ಈ ವರ್ಷ. ಸ್ವಲ್ಪ ನೀರು ಕಡಿಮೆ, ಕರೆಂಟ್ ಶಾರ್ಟೇಜ್ ಕೊಡ್ತಾರೆ ಸರ್. ಗಾಳಿ ಧೂಳಿ ಮಾಡಿ ಅಂಥೇಳಿ ಸ್ವಲ್ಪ ನೀರು ಎಲ್ಲಕ್ಕೆ ಬಿಡೋದಕ್ಕಾಗಿಲ್ಲ ಸರ್. ಎಕ್ಸೆಸ್ ಆಗಿ ನೀರು ಹಳ್ಳಕ್ಕೆ ನಡೆದವು ಸರ್. ಆಲ್ರೆಡಿ ಹಳ್ಳಕ್ಕೆ ನೀರು ನಡೆದವು ಸರ್. ಟೋಟಲ್ ಎಷ್ಟು ಅದ ಸರ್ ಇಲ್ಲಿ ನಿಮ್ಮದು ಹೊಲ? ಸರ್ ನನ್ನ ಮನೆದು 6 ಎಕರೆ ಅದ ಸರ್. ಹೊರಗಿಂದ 14 ಎಕರೆ ತೋಡಿ ಮಾಡಿದೆ ಸರ್ ಕಡ್ದು. ಕಂಪ್ಲೀಟ್. ಹಾಂ, ವರ್ಷಿಗೆ ಒಂದು 10 ಎಕರೆ ವಾಟರ್ ಮಿಲನು ಮಸ್ಕ್ ಮಿಲನು ಮಾಡ್ತದೆ ಸರ್. ಒಂದು 2 ಎಕರೆ 1 ಎಕರೆ ಶುಂಠಿ ಇರ್ತದೆ ಸರ್. ತೊಗರಿ ಇರ್ತದೆ ಸರ್. ಅಲ್ಲ ವಿವಿಧ ಬೆಳೆಗಳು ಇರ್ತವೆ ಸರ್. ಎಷ್ಟು ಟನ್ ಬರೋದು ಸರ್ ಒಂದು ವರ್ಷಕ್ಕೆ ಇನ್ಕಮ್ ಅಂತ ಸರ್? ಹಾಂ, ಇನ್ಕಮ್ ಸರ್. ಸರ್ ಸರೌಂಡಿಂಗ್ 10 ಲ್ಯಾಕ್. 10 ಲ್ಯಾಕ್. ತೋ ಮೆಡಿಕಲ್ಕಿನ್ನ ಇದೇ ಬೆಟ್ರ್ ಅಂತೆ? ಮೆಡಿಕಲ್ಕ್ಕಿಂತ ಕೂಲ್ ಗೌರ್ಮೆಂಟ್ ಚಲೋ ಅದ ಸರ್. ಎಲ್ಲ 4 ಮಂದಿನ ಕೈದೆ ಬದುಕ್ತಾರೆ ಸರ್. 4 ಮಂದಿ ಯಾರು ಕೇಳಕ್ಕೆ ಬರ್ತಾರೆ ಸರ್. ಒಳ್ಳೇದು ಕಂಪ್ನಿದವ್ರು ಬರ್ತಾರೆ, ಇದು ಹಾಕ್ರಿ ಅಂತ ಹೇಳ್ತಾರೆ. ನಮ್ಗೆ ಯಾವ್ದು ಚಲೋ ಅನ್ನಿಸ್ತದೆ ನಮಗೆ ವಿಚಾರ ಮಾಡ್ಕೊಂಡು ನಾವು ಮಾಡಿಕೊಂಡ್ರೆ ಭಾಳ ಒಳ್ಳೇದು ಸರ್. ಸರ್ ಎಷ್ಟು ಹೊಲ ಮಾಡಲಿಕ್ಕೆ ನೀವು ಎಷ್ಟು ಆಳು ಇಟ್ಟಿರಿ ಸರ್? ಮಿನಿಮಮ್ 4 ಜನರೇ ಇದ್ದಾರೆ ಸರ್. 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಜಾಸ್ತಿ ಬೇಕಂದ್ರೆ ಎಕ್ಸ್ಟ್ರಾ ಲೋಕಲ್ ಕೆಲಸ ಲೋಡ್ ಬೀಳತ್ತಂದ್ರೆ ಒಂದು 4 ಜನ ಹೆಚ್ಚಿಗೆ ಹೇಳ್ರಿ. ಡೈಲಿ ವೇಜಸ್ ಮೇಲೆ ಕರೆಸ್ತೀವಿ. ದಿನ 2,000 ರೂಪಾಯಿ ಲೇಬರ್ ಇದ್ದಾರೆ ಸರ್. ಸರ್ ಇದು ಏನು ತೊಗರಿ ಅದ ಸರ್? ಎಷ್ಟು ಎಕರೆದಾಗ ಹಾಕಿರಿ? ಇದಕ್ಕೆ ಇಲ್ಲಿವರೆಗೆ ಏನೇನು ಮಾಡಿರಿ? ಈ ಥರ ಯಾರ್ದು ಬಿಲ್ ತೊಗರಿ
ಸರ್ ಇದಕ್ಕೆ ಏನು ಮಾಡಿದ್ರಿ ಬ್ಯಾಸ್ಗಿದಾಗ ಹೊಡೆದಿಟ್ಟಿನಿ ಸರ್ ಹೊಲ ಹ್ಞೂ ಹೊಡೆದ ನೇಗಿಲು ಕುಂಟಿ ತಿರ್ರಿ ಹ್ಞೂ ಹ್ಞೂ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಸರ್ ಹ್ಞೂ ಹ್ಞೂ ನನ್ನ ಬಲ್ಲಿ ಹೆಂಗೂ ಒಂದೇ ಇಂಚ್ ನೀರು ಅದ ಅಂತೇಳಿ ನನಗೆ ಕನ್ಫರ್ಮ್ ಇತ್ತು ಸರ್ ಹ್ಞೂ ಹ್ಞೂ ಒಂದು ಏನರ ಮಾಡಾರಿ ಹೊಸ ಪ್ರಯೋಗ ಮಾಡಾರಿ ಹ್ಞೂ ಹ್ಞೂ ಅಂತೇಳಿ ಎಲ್ಲ ಸರ್ ಮಲ್ಚಿಂಗು ಇವೆಲ್ಲ ಹಾಕಿದೆ ಸರ್ ಹ್ಞೂ ಹ್ಞೂ ಹಾಗೆ ಫ್ರೆಂಡ್ಸ್ ಒಬ್ಬರು ಸಿಕ್ಕರು ಒಳ್ಳೆ ಬೀಜ ತಂದು ಕೊಟ್ಟರು ಹ್ಞೂ ಹ್ಞೂ ಬೀಜ ಹಚ್ಚಿನಿ ಸರ್ ಹ್ಞೂ ಹ್ಞೂ ಮತ್ತು ಅದ್ರಾಗ ಒಂದು ತಲೆ ಹೊಡಿತು ಸರ್ ಈ ಸೋಯಾ ಉದ್ದು ಹೆಸರು ಮಂದಿ ಎಲ್ಲ ಜನ ಎಲ್ಲ ಹಾಕ್ಲತ್ತಾರ ಹ್ಞೂ ನಾಯಕ್ ಬೇರೆದು ಮಾಡ್ಬಾರ್ದು ಹ್ಞೂ ಹೇಳಿ ಒಂದು ಟಮಾಟ ಲೈನ್ ತೊಗೊಂಡಿನಿ ಸರ್ ಹ್ಞೂ ಹ್ಞೂ ಹೊಸದು ಯಾರೂ ಮಾಡಿಲ್ಲ ಯಾರು ಮಾಡಲಿ ಸರ್ ಹಿಂಗೆ ಹಾಂ ಇದು ಹೊಸದೇ ಅದ ನೋಡ್ರಿ ಹ್ಞೂ ಸರ್ ಇದು ತೊಗರಿಗೆ ಎಷ್ಟು ಡಿಸ್ಟೆನ್ಸ್ ಇಟ್ರಿ ಸರ್ 10 ಫೀಟ್ 10 ಫೀಟು ಗಿಡದಿಂದ ಗಿಡದ 1.5 ಫೀಟ್ 1,000 ಫೀಟ್ ಅದ ಸರ್ ಹ್ಞೂ 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 ತೊಗರಿ ದೊಡ್ಡದಾಗಸಕ ಇದು ಕಟಿಂಗ್ ಆಯ್ತಾ ಸರ್ ಸರ್ ಇದು 3 ತಿಂಗಳದ 6 ತಿಂಗಳು ಅಚ್ಚಾ 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 ಹ್ಞೂ ಹ್ಞೂ ಫಸ್ಟ್ ಈ ತೊಗರಿದು ಹೇಳಿ ಸರ್ ಏನೇನು ಮಾಡಿರಿ ಇಲ್ಲಿವರೆಗೂ ಈ ಥರ ಸರ್ ಎಲ್ಲ ಡಿಪ್ಲಿಂಗ್ ಮಾಡಿದೆ ಸರ್ ಟೋಟಲ್ ತೊಗರಿ ಹ್ಞೂ ಬೀಜ ಎಲ್ಲ ಊರಿನ ಸರ್ ಕೈಲಿ ಹ್ಞೂ ಹ್ಞೂ ಓಕೆ ಹ್ಞೂ ಫಸ್ಟ್ ಮಲ್ಚಿಂಗ್ ಹಾಕಿನಿ ಲೆಟ್ರಲ್ಲಿ ಹಾಕೊಂಡಿನಿ ಗೊಬ್ಬರ ಬಿತ್ಕೊಂಡಿನಿ ಅದು ತಿಪ್ಪಿ ಗೊಬ್ಬರನೇ ಹ್ಞೂ ಹ್ಞೂ ಬೇರೆದೇನಿಲ್ಲ ಹ್ಞೂ ಹಾಂ ನಮ್ಮ ದೋಸ್ತರು ಫ್ರೆಂಡ್ ಒಬ್ಬರು ಜೀವಾಮೃತ ಕೊಟ್ಟರು ಅದು ಬಿಟ್ಟೆವು ಹ್ಞೂ ಹ್ಞೂ ಎಲ್ಲ ಬಿಟ್ಟು ಈ ಥರಕ್ಕೆ ತಂದಿದ್ದೆವು ಹ್ಞೂ ಹ್ಞೂ ಹಾಂ ಮತ್ತೇನಾಗೈತೆ ಸರ್ ಯಾವ್ರಿಗೆ ಕಳಿ ತೆಗಿತೇವಲ್ಲ ಸರ್ ಕಳೆ ಯಾವಾಗಿಂದ ಯಾವ ಚಂಡಿ ಚುಟ್ಲಕ್ಕೆ ಹಚ್ಚಿದೆ ಸರ್ ಅಚ್ಚಾ ಅಚ್ಚಾ ಇಲ್ಲಿವರೆಗೂ ಸರ್ ಇದು ಎಷ್ಟು ತಿಂಗಳದ ಎಷ್ಟು ಸಲ ಅದು ಕಟ್ ಮಾಡಕ್ಕೆ ಹಚ್ಚಿರಿ ಈಗ ನಿಂತಿಂದ ನೀವು ಅಕ್ಯುರೇಟ್ ಕರೆಕ್ಟ್ ಹೇಳಕ್ಕೆ ಹೋದ 45 ಡೇಸ್ ಅದ ಸರ್ ಹಾಂ ಹಾಂ 45 ದಿವಸ ತೊಗರಿ ಇದೆ ಎಷ್ಟು ಸಲ 30 ಡೇಸ್ ಟಮಾಟ ಅದ ಟಮಾಟ ಅದ 35 ಡೇಸ್ ಅದಂತ ಲಾಸ್ಟ್ ಇಲ್ಲಿವರೆಗೆ ಎಷ್ಟು ಸಲ ಕಟ್ ಮಾಡಿಸಿರಿ ಸರ್ 3 ಸಲ ಕಳೆ ಆಗ್ಯದ ಸರ್ 3 ಸಲ ಕಟಿಂಗ್ ಆಗ್ಯದ ಹ್ಞೂ ಹ್ಞೂ ಇನ್ನು ಎಷ್ಟು ಸಲ ಮಾಡಬೇಕು ಇನ್ನೊಂದು 2 ಸಲ ಮಾಡ್ಬೇಕಂತೇಳಿ ನನಗೆ ಅನಿಸಿಕೆ ಅದ ಸರ್ ಹ್ಞೂ 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 ತೋ ಅದಕ್ಕೇನು ಹೂವು ಬರಸ್ತಕ ಮಾಡಬೇಕು ಕೊಂಡ್ರೆ ಬರಸ್ತಾನ ಸರ್ ಅಚ್ಚಾ ಅಚ್ಚಾ ಅವು ಬರೀ ಕೊಂಡ್ರೆ ಬರ್ತಾವ್ರಿ ಸರ್ ಇಲ್ಲಿ ಹ್ಞೂ ಹ್ಞೂ ಬರಸ್ತಾನೆ ಕಟ್ ಮಾಡ್ಬೇಕು ಸರ್ ಹ್ಞೂ ಹ್ಞೂ ಆ ಥರ ಲಿಮಿಟು ಹ್ಞೂ 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 ಇದನ್ನ ಸರ ನಾ ಟಮಾಟ ಕಡಿತೀನಿಲ್ಲ ಡೌಟ್ ಬರ್ತಾ ಇದೆ ಹ್ಞೂ ಹ್ಞೂ ಆಲ್ರೆಡಿ ಈ ಮಟ್ಟಕ್ಕೆ ಬಂದು ಸರ್ 3 ಫೀಟ್ 4 ಫೀಟ್ ಸನೇಕ ಅದ ಸರ್ ಹೌದು 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 ಈ ಟಮಾಟ ಅದ ಸರ್ 2 ಫೀಟ್ ಹ್ಞೂ 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 ಮುಚ್ಚಾಗ್ತದೆ ಹಾಂ ಹ್ಞೂ ಅಚ್ಚಾ 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 ನಂಬತ್ತು ತಿಳಿದಿಲ್ಲ ನಿಮ್ಗೆ ಸರ್ ಹ್ಞೂ ಹೌದು ಹೌದು ಸರ್ ಎರಡು ಗ್ರೋತ್ ಫಾಸ್ಟ್ ಅವ ಸರ್ ಫಾಸ್ಟ್ ಅವ ಅದನ್ನೂ ಫಾಸ್ಟ್ ಅದ ಇದನ್ನೂ ಫಾಸ್ಟ್ ಅದ ಅದಕ್ಕೆ ಆದಷ್ಟು ನಾನು ಚಂಡಿ ಚುಡಿದ್ರೆ ಬುಡ್ದಾಗೆ ಹೊಡಿತದೆ ಸರ್ ಹ್ಞೂ ಹ್ಞೂ 2 ಕಲ್ತು ಮುಚ್ಕೊಂಡು ಟಮಾಟ ತರ್ಲಕ್ಕೆ ಆಗಲ್ಲ ತರ್ಲಕ್ಕಾಗಲ್ಲ ಪ್ಯಾಕಪ್ ಆಗೋಯ್ತದ ಅಂತ ಹ್ಞೂ ಅದೊಂದು ಈ ವರ್ಷ ನೋಡ್ಬೇಕು ಸರ್ ಹೊಸ ಪ್ರಯೋಗ ಅದ ಹ್ಞೂ ಏನು ಮಾಡ್ತದ ಮತ್ತೆ ಈ ಮುಂಚೆ ಟಮಾಟ ಹಚ್ಬೇಕಾ ಆಮೇಲೆ ತೊಗರಿ ಹಚ್ಬೇಕಾ ಅಂಬೋದು ಈ ವರ್ಷ ಗೊತ್ತಾಗ್ತದೆ ಸರ್ ಹ್ಞೂ 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 ತೋ ಇದ್ರಾಗ ಏನದ ಸರ್ ರೈತರು ಭಾಳಷ್ಟು ಜನ ಏನದ ಅಂದ್ರೆ ಭಾಳಷ್ಟು ಕಷ್ಟಪಡ್ತಾರ ಫೇಲ್ ಆಗ್ತಾರ ಅದಕ್ಕೆ ಹಾಂ ಇದೊಂದು ಕ್ವಶನ್ ಚಲೋ ಕೇಳಿರಿ ಸರ್ ಹ್ಞೂ ಬಟ್ ರೈತರ ಬಳಿ ಪ್ಲ್ಯಾನಿಂಗ್ ಇಲ್ಲ ಸರ್ ಹ್ಞೂ ಯಾ ಶಾಣ ಪಚ್ಚನ ಮಲ ಪಚ್ಚನ ಅಂತ ಹೇಳೋದು ಅವ್ನ ಹೊಲವು ರೆಡಿ ಮಾಡಿಸೋದು ಹ್ಞೂ ಅದು ಅನುಭವ ಇರ್ಬೇಕು ಸರ್ ಹ್ಞೂ ಗಾಡಿ ನಟ್ಲಾಕ್ ಬಂದರೆ ಗಾಡಿ ತೊಗೋಬೇಕು ಸರ್ ಡ್ರೈವರಿಗೆ ತೊಗೊಂಡು ನಡ್ಸ್ಕೊಂಡು ಕುಂತಾರೆ ಸರ್ ಏಜ್ನ ಡ್ರೈವರಿಗೆ ಇಕ್ಕೋತ್ರಿ ಹೌದು ಹೌದು ಕರೆಕ್ಟ್ ಸ್ವಲ್ಪ ನೀವು ಕಲೀರಿ 1 ವರ್ಷ 2 ವರ್ಷ ಮಾಡಿದ ಮ್ಯಾಗ ಹ್ಞೂ ಒಕ್ಕಲ್ತನದ ಬರೀ ಬರೋಬ್ಬರ 100% ಸಕ್ಸಸ್ ಹ್ಞೂ ಹ್ಞೂ ಹೆಂಗೆ ಬಿಲ್ಡಿಂಗ್ ಮನೆ ಕಟ್ಟಿ ಹೆಂಗೆ ಪ್ಲ್ಯಾನ್ ಕರೆಕ್ಟ್ ಬೇಸ್ಮೆಂಟ್ ಹಾಕ್ತಿರಿ ಹ್ಞೂ ಅದೇ ಥರದ ಕಡಿತನ ಇದಾವೆ ನೋಡ್ರಿ ಹ್ಞೂ ಹ್ಞೂ ಸುಣ್ಣ ಇದು ಏನಂತಾರೆ ಪ್ರೋಗ್ರಾಮ್ ಮನೆ ಶಾಂತಿ ಹೆಂಗೆ ಮಾಡ್ತಾರಲ್ಲ ಹ್ಞೂ ಹಂಗೆ ಇದು ಶಾಂತಿ ಮಾಡಿದ ಹ್ಞೂ ಹ್ಞೂ ಅದಕ್ಕೆ ಏನೇನು ಮಾಡ್ತೀರಿ ಮನೆಗೆ ಏನೇನು ಸಾಮಾನು ಅಂತ ಇದಕ್ಕೂ ಅದೇ ಥರ ಬೇಕು ಹ್ಞೂ ಹ್ಞೂ ಒಕ್ಕಲ್ತನಗಳು ಹ್ಞೂ ಹ್ಞೂ ಬಿತ್ತದ ಹೋದ ಬೀದರ್ಕ ಭಲ್ಕಿ ಹೋದ ಆ ಕಡೆ ಹೋದ ಹ್ಞೂ ಅವ್ರ ಫೋನ್ ಬಂತು ಇವ್ರ ಫೋನ್ ಬಂತು ಟೈಮಿಗೆ ಕೆಲಸ ಮಾಡಿರಿ ನೀವು ಹ್ಞೂ ನಿಮ್ಮ ಭೂಮಿತ ಬರಾಬರ್ ಕೊಡ್ತಾನ ಹ್ಞೂ ಈ ಭೂಮಿತಾಗಿ ಮೀರಿ ನಡೆದ್ರಿ ಹ್ಞೂ ಈಗ ಅವನಿಗೋ ಒಬ್ರಿಗೆ ಕೇಳಿದ್ರಿ ಯಾವ್ದು ಇದ್ದಿಂದ ಆಗೇ ಟಮಾಟ ಹಿಂಗೆ ಹುಳ ಆಗ್ಯದ ಹಿಂಗೆ ಎಲ್ಲಿ ಮಾಡಿಸ್ಲತ್ತವ ಅವ ಯಾವ ಫೋನ್ನಾಗ ಹೇಳ ಇದನ್ನ ಹೊಡೆದಿದ್ದೆ ನೋಡು ಹ್ಞೂ ಅದು ಹೊಡಿ ಹ್ಞೂ ಅದು ಯಾವುದೇ ಕೆಮಿಕಲ್ ಇರಲಿ ಹ್ಞೂ ಯಾವುದೇ ಪ್ರಾಡಕ್ಟ್ ಇರಲಿ ಹ್ಞೂ ಆ ಕಂಪ್ನಿಯಲ್ಲಿ ಕರೆಸಿ ಅವ್ನಿಗೆ ಚೆಕ್ ಮಾಡಿಸಿ ಹ್ಞೂ ನಿನ್ನ ಪ್ರಾಡಕ್ಟ್ ಇದಕ್ಕೆ ಚಲೋ ಆಯ್ತದ ಅಂದರೆ ಕೊಡು ಹ್ಞೂ ಹ್ಞೂ ನಿನ್ನ ಕಂಪ್ನಿ ಎಷ್ಟು ದಿನ ನಡೀತದದು ಹ್ಞೂ 10 ದಿನ ನಡೀತದೆ 5 ದಿನ ನಡೀತದೆ 20 ದಿನ ನಡೀತದೆ ದುಡ್ಡು ಹೋಗಲ್ಯಾಕ ಅಚ್ಚಾ ಚಲೋ ಅಂತಂದು ಅದು ಸ್ಪ್ರೇ ಮಾಡಿರಿ ಹ್ಞೂ ನಿಮ್ಗೆ ಏನೇನು ಪ್ರಾಬ್ಲಮ್ ಆಗಲ್ಲ ಸರ್ ಕೆಲವು ಜನ ಸೋಯಿಲ್ ಟೆಸ್ಟ್ ಮಾಡಿ ಅಲ್ಲಿದೆಲ್ಲ ಅಡ್ವೈಸ್ ತೊಗೊಂಡು ಬಂದು ಮತ್ತೂ ಫೇಲ್ ಆಗ್ತಾರೆ ಅದಕ್ಕೇನು ಹೇಳ್ತೀರಿ ಸರ್ ಸರ್ ಅವ್ರ ಗಲ್ತಿನೇ ಹ್ಞೂ ಹ್ಞೂ ಮಾಡೋರ್ದೆ ಫಸ್ಟ್ ಗಲ್ತಿ ಹ್ಞೂ ಹ್ಞೂ ಸರ್ ನೀವು ಫಸ್ಟ್ ಕ್ಲಾಸ್ ಒಂದು ಮಿನಿಮಮ್ ನಿಮ್ಮಲ್ಲಿ 5 ಎಕರೆದೊಂದು 2 ಆಕಳು 2 ಎಮ್ಮೆ ಹ್ಞೂ ಎತ್ತುಗಳು ಹ್ಞೂ ಇಂಥವು ಯಾವನು ಮಾಡಿರಿ ನಿಮ್ದು ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿಬಿಟ್ರಲ್ಲ ಸರ್ ಯಾವ ಕೆಮಿಕಲ್ ಗೊಬ್ಬರ ಇರಲಿಲ್ಲ ಸರ್ ಹ್ಞೂ ಹ್ಞೂ ಅದು ಎಷ್ಟು ಮಹತ್ವ ಕೊಡ್ತದೆ ಸರ್ ಗೊಬ್ಬರ ಹೆಂಡಿ ಹ್ಞೂ ಭಾಳ ಬೆಸ್ಟ್ ಕೊಡ್ತದೆ ಸರ್ ಯೂಸ್ ಮಾಡ್ಕೊಂಬಲ್ಲ ಹೋಗ್ಯಾರ ಜನ ಅಚ್ಚಾ ಇನ್ನು ಜನ ಆ ಲೆವೆಲ್ಗೆ ಬರಲ್ಲ ಹೋಗ್ಯಾರ ಹ್ಞೂ ಇನ್ನು ಬರ್ಲಕ್ಕೆ
ಹಾಂ ಈಸಿ ಮೆಥಡ್ದಾಗ ಹೇಳ್ತಾರೆ ಈ ರೆಡಿಮೇಡ್ ಫುಡ್ಡು ಹ್ಞೂ ಹ್ಞೂ ರೊಟ್ಟಿ ತಿನ್ನೋದು ಡಬ್ಲಿ ತಿಂತಾರತ್ತಾರ ಹ್ಞೂ